ದೆಹಲಿ ಬಾಂಬ್ ಸ್ಫೋಟದ ಮತ್ತೊಂದು ಡೆಡ್ಲಿ ರಹಸ್ಯ ಬಯಲಾಗಿದೆ. ಈಗ ಬಾಂಬ್ ಸ್ಫೋಟಕ್ಕೂ ಮುನ್ನ ಉಗ್ರ ಉಮರ್ ಮಾತಾಡಿದ್ದಾನೆ. ಆತ್ಮಾಹುತಿ ದಾಳಿ ಬಗ್ಗೆ ಮಾತನಾಡಿದ್ದ ಈ ಉಗ್ರ ಉಮರ್ 2 ತಿಂಗಳ ಹಿಂದಿನ ವಿಡಿಯೋ ಕೂಡ ಈಗ ಬಿಡುಗಡೆಯಾಗಿದೆ. ಅಂದರೆ 2 ತಿಂಗಳ ಹಿಂದೆ ಇವನು ವಿಡಿಯೋ ಮಾಡಿದ್ದ ಮೊಬೈಲ್ ರಿಟ್ರೀವ್ ವೇಳೆ ಪತ್ತೆಯಾಗಿದೆ ಆತನ ಸ್ಟೇಟ್ಮೆಂಟು. ಅಲ್ಫಲಾ ವಿವಿಯ ಉಮರ್ ರೂಮ್ನಲ್ಲಿತ್ತು ಮೊಬೈಲ್ ಇದು. 1 ನಿಮಿಷ 20 ಸೆಕೆಂಡ್ನಲ್ಲಿ ಉಗ್ರ ದಾಳಿಯ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾನೆ. ವಿಡಿಯೋ ಮಾಡಿ ತನ್ನ ಸ್ನೇಹಿತರಿಗೆ ಹಂಚಿದ್ದ ಈ ಡಾಕ್ಟರ್ ಉಮರ್ ಟೆರರ್ ಡಾಕ್ಟರ್ ಆತ್ಮಾಹುತಿ ದಾಳಿ ಬಗ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಸೂಸೈಡ್ ಬಾಂಬಿಂಗ್ ಬಗ್ಗೆ ತಪ್ಪು ಕಲ್ಪನೆ ಇದೆ. ಆತ್ಮಾಹುತಿ ದಾಳಿ ಹುತಾತ್ಮರಾಗುವ ಕಾರ್ಯಾಚರಣೆ ಅಂತ ಈ ಉಮರ್ ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ಹಾಗಾದರೆ ಏನು ಹೇಳಿದ್ದಾನೆ ಮತ್ತೇನು ಹೇಳಿದ್ದಾನೆ? ಆತ್ಮಾಹುತಿ ಬಾಂಬ್ ದಾಳಿ ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲಾದಂಥ ಪರಿಕಲ್ಪನೆ. ಇವನ ಪ್ರಕಾರ ಆತ್ಮಾಹುತಿ ಬಾಂಬ್ ಸೂಸೈಡ್ ಬಾಂಬ್ ತಪ್ಪಲ್ಲ, ಇದು ಹಣೆಪಟ್ಟಿ ಕಟ್ಟಲಾಗಿರುವಂಥ ಪರಿಕಲ್ಪನೆ. ಇಸ್ಲಾಂನಲ್ಲಿ ತಿಳಿದಿರುವಂಥ ಹುತಾತ್ಮ ಕಾರ್ಯಾಚರಣೆ ಅಂತಿದ್ದು. ಅಂದರೆ ಬೇರೆಯವ್ರನ್ನ ಕೊಲ್ಲೋದು ಇಸ್ಲಾಂ ಧರ್ಮದಲ್ಲಿ ಒಂದು ಹುತಾತ್ಮ ಕಾರ್ಯಾಚರಣೆ ಅಂತ ಇವನ ಪ್ರಕಾರ. ಇದರ ವಿರುದ್ಧ ಹಲವಾರು ವಾದಗಳನ್ನು ತರಲಾಗಿದೆ. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸ್ಥಳ ಮತ್ತು ಸಮಯದಲ್ಲಿ ತಾನು ಸಾಯ್ತೇನೆಂದು ಊಹಿಸುವುದಾಗಿದೆ. ನೋಡಿ, ಅವನ ಪ್ರಕಾರ ಇದು ತ್ಯಾಗ, ಹುತಾತ್ಮ ಅನ್ನುವಂಥ ಅರ್ಥ. ಸೂಸೈಡ್ ಬಾಂಬು ಇದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಾಯುವುದರ ವಿರುದ್ಧವಾಗಿದೆ. ಅವನು ಬೇಕಾದ್ರೆ ಸಾಯಲಿರಿ, ಅಮಾಯಕರನ್ನಾಗಿ ಬಲಿ ತೆಗೆದುಕೊಳ್ಬೇಕು. ಇಸ್ಲಾಂನಲ್ಲೂ ಕೂಡ ಅದಕ್ಕೆ ಅವಕಾಶ ಇಲ್ಲ. ಶಾಂತಿ ಪಾಠ ಅಂತ ಹೇಳ್ತಾರೆ. ಆದರೆ ಈತ ಉಮರ್ ನೋಡಿದರೆ ಈ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದ. ಅಂದರೆ ಸುಸೈಡ್ ಬಾಂಬಲ್ಲಿ ಸತ್ತೋಗ್ಬಿಟ್ರೆ, ಆತ್ಮಾಹುತಿ ಬಾಂಬ್ ಮಾಡಿಕೊಂಡು ನಾವು ನಿಧನರಾದರೆ ನಾವು ಹುತಾತ್ಮರಾಗ್ಬಿಡ್ತೀವಿ, ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ ಅನ್ನುವಂತಹ ಆ ಹೀನ ಕೆಟ್ಟ ಮನಸ್ಥಿತಿಯಲ್ಲಿ ಆತ ಬದುಕ್ತಾ ಇದ್ದ ಅನ್ನೋದಕ್ಕೆ ಅವನ ವಿಡಿಯೋ ಸಾಕ್ಷಿಯಾಗಿದೆ. A very misunderstood concept of what has been labeled as suicide bombing. It is martyrdom operations, and it is being known in Islam. There are multiple contraindications, there are multiple arguments that have been brought against it. Martyrdom operations. When a person presumes that he is going for sure die at a particular place at a particular time, he goes against the presumption that a particular is going to die in a particular situation. It's not, we don't have situation. One of the very ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ. ಉಗ್ರ ಡಾಕ್ಟರ್ ಉಮರ್ ಸಹಚರ ಡ್ಯಾನಿಶ್ನನ್ನು ಎನ್ಐಎ ಕಸ್ಟಡಿಗೆ ತೆಗೆದುಕೊಂಡಿದೆ. 10 ದಿನ ಕಸ್ಟಡಿಗೆ ನೀಡಿ ಪಟಿಯಾಲ ಹೌಸ್ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಶಂಕಿತ ಆರೋಪಿ ಜಾಸಿರ್ ಬಿಲಾಲ್ ಅಲಿಯಾಸ್ ಡ್ಯಾನಿಶ್ನನ್ನು ಕೋರ್ಟ್ಗೆ ಹಾಜರುಪಡಿಸಿದರು ಎನ್ಐಎ ಅಧಿಕಾರಿಗಳು. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಆದೇಶವನ್ನು ಈಗ ಹೊರಡಿಸಿದೆ. ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈತ ಈ ಟೆರರ್ ಡಾಕ್ಟರ್ ಇದ್ದಾನಲ್ವಾ, ಉಮರ್ ಸತ್ತೋದ್ನಲ್ಲ, ಅವನಿಗೆ ಸಹಾಯ ಮಾಡಿದ್ದ ಮತ್ತು ಅವನ ಪ್ಲ್ಯಾನ್ಗೂ ಕೂಡ ಈತ ಸಪೋರ್ಟನ್ನು ಮಾಡಿದ್ದ ಮತ್ತು ಕೆಲವೊಂದಿಷ್ಟು ಈ ಅವನ ಬಾಂಬ್ ತಯಾರಿಕೆಯಲ್ಲೂ ಕೂಡ ಇವನ ಪಾತ್ರ ಇತ್ತು ಅಂತ. ಅಂದರೆ ಇವನಿಗೆ ಸಪೋರ್ಟ್ ಆಗಿದ್ದ ನಿರಂತರವಾಗಿ ಅಂತ, ಟಚ್ಚಲ್ಲಿದ್ದ ಅಂಥೇಳಿ ಇವ್ರದ್ದೊಂದು ತಂಡನೇ ಇತ್ತು. ಅದರಲ್ಲಿ ಈ ಡ್ಯಾನಿಶ್ ಕೂಡ ಇದ್ದ. ಅವನ ಪಾತ್ರದ ಕುರಿತಾಗಿ ಕೂಡ ಎನ್ಐಎ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಟೆರರ್ ಡಾಕ್ಟರ್ಗಳ ಹೆಡ್ ಆಫೀಸ್ ಅಲ್ಫಲಾ ವಿವಿಗೆ ಶಾಕ್ ಎದುರಾಗಿದೆ. ಅಲ್ಫಲಾ ಯೂನಿವರ್ಸಿಟಿಗೆ ಇದೀಗ ಆಘಾತ ಎದುರಾಗಿದೆ. ಯಾಕಂದರೆ ಇಡಿ ಬಿಸಿ ಈಗ ತಟ್ಟಿದೆ ಅದಕ್ಕೆ. ಇನ್ನು ಇಡಿ ದಾಳಿ ಮಾಡಿದೆ. ಅಲ್ಫಲಾ ವಿವಿಗೆ ಸಂಬಂಧಪಟ್ಟಂಥ ಹಲವು ಸ್ಥಳಗಳ ಮೇಲೆ ರೇಡ್ ಆಗಿದೆ. ಅಲ್ಫಲಾ ವಿವಿಯಿಂದಲೇ ಉಗ್ರ ಕೃತ್ಯ ನಡೆಸ್ತಾ ಇದ್ದಂಥ ಜೈಷ್ ಉಗ್ರರು ಸಂಚು ರೂಪಿಸೋಕೆ ಅಕ್ರಮವಾಗಿ ಹಣ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಕೇಸ್ ದಾಖಲಿಸಿತ್ತು ಇಡಿ. ನವೆಂಬರ್ 10ರಂದು ದೆಹಲಿ ಬ್ಲಾಸ್ಟ್ನ ಸಂಚುಕೋರರಲ್ಲಿ ವಿವಿ ವೈದ್ಯರಿದ್ದರು. ಉಗ್ರ ಡಾಕ್ಟರ್ಗಳ ಉಗ್ರ ಕೃತ್ಯಕ್ಕೆ ಹಣದ ಮೂಲ ಪತ್ತೆಗೆ ಇಡಿ ಮುಂದಾಗಿದೆ. ಯಾಕಂದರೆ ಸುಮಾರು 20 ಲಕ್ಷದ
ಆ ಸ್ಫೋಟಕಗಳನ್ನು ಇವರು ಖರೀದಿ ಮಾಡಿದ್ರು ಅನ್ನುವಂಥ ಮಾಹಿತಿಗಳಿದ್ದಾವೆ. ಜೊತೆಗೆ ಇವರಿಗೆ ಹಣ ಎಲ್ಲಿಂದ ಬಂತು, ಯಾವ ಉಗ್ರ ಸಂಘಟನೆ ಕಳಿಸ್ತು, ಪಾಕಿಸ್ತಾನ ಮೂಲದಿಂದ ಬಂತ, ಜೈಷ್ ಎ ಮೊಹಮ್ಮದ್, ಐಸಿಸ್, ಯಾರು ಕಳಿಸಿದ್ದು, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಈ ಅಲ್ಫಲಾ ವಿವಿ ಇದೆ ಅಲ್ವಾ, ಅಲ್ಲಿ MBBS ಕೋರ್ಸ್ ಇದೆ, ಜೊತೆಗೆ ವೃತ್ತಿಯನ್ನು ಕೂಡ ಮಾಡಬಹುದಾಗಿದೆ. ಹಾಗಾಗಿ ಈಗ ಕೆಲ ದಾಖಲೆಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಮತ್ತು ಇವರು ಹೇಗೆಲ್ಲ ಪ್ಲ್ಯಾನನ್ನು ಮಾಡ್ತಾಯಿದ್ರು, ಯಾಕಂದರೆ ಈ ಉಮರ್ ಆಗಿರ್ಬೋದು, ಜೊತೆಗೆ ಡ್ಯಾನಿಶ್ ಆಗಿರ್ಬೋದು, ಇನ್ನೊಬ್ಬಳು ಆ ಮಹಿಳಾ ಉಗ್ರೆ ಸಿಕ್ಕಿದಳ ಶಾಹೀನ್, ಅವಳು, ಇವರೆಲ್ಲರದು ಒಂದು ತಂಡ ಎಲ್ಲ ಅಲ್ಫಲಾ ವಿವಿಯಲ್ಲೇ ಕೆಲಸ ಮಾಡ್ತಾಯಿದ್ರು. ಜಮ್ಮು ಕಾಶ್ಮೀರ ಮೂಲದವರು, ಜೊತೆಗೆ ಉತ್ತರ ಪ್ರದೇಶ ಕೆಲವು ಪ್ರದೇಶದವರು ಕೂಡ ಅಲ್ಲಿದ್ದಾರೆ. ಇವರು ಎಲ್ಲೆಲ್ಲಿ ಪ್ರಯೋಗವನ್ನು ಮಾಡ್ತಾಯಿದ್ರು, ಯಾಕಂದರೆ ಪ್ರಯೋಗಶಾಲೆ ಥರ ಅಲ್ಫಲಾ ವಿವಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಅಲ್ಲೇ ವೈದ್ಯ ವೃತ್ತಿಯನ್ನು ಮಾಡ್ತಾಯಿದ್ರು. ಅದನ್ನು ಇವರ ಕೇಂದ್ರ ಕಚೇರಿನಾಗಿ ಮಾಡಿಕೊಂಡು ಅಲ್ಲಿ ಸ್ಕೆಚ್ಗಳನ್ನು ರೆಡಿ ಮಾಡ್ತಾಯಿದ್ರು. ಅಲ್ಲಿ ED ಅವರು ದಾಳಿಯನ್ನು ಮಾಡಿ ಕೆಲ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಮತ್ತು ಯಾರಿಗಾದರೂ ಇಲ್ಲಿ ಕುಮ್ಮಕ್ಕಿತ್ತ, ಹಣದ ಒಂದು ಹರಿವು ಏನಾಗಿದೆ, ಇಲ್ಲಿ ಆರ್ಥಿಕ ಸಹಾಯವನ್ನು ಮಾಡಿದಂಥವ್ರು ಯಾರು, ಸ್ಥಳೀಯರೇ ಯಾರಾದರೂ ಇವ್ರ ಥರ ಉಗ್ರರು ಮಾಡಿದಾರಾ, ಅಥವಾ ವಿದೇಶಗಳಿಂದ ಇವರಿಗೆ ಫಂಡಿಂಗ್ ಆಗಿದೆಯಾ, ಇದೆಲ್ಲದರ ಬಗ್ಗೆ ಕೂಡ NIA ಅವರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಸ್ಫೋಟಕವನ್ನು ಸಾಗಿಸಲು ಹೊಸ ಕಾರು ಖರೀದಿ ಮಾಡಿದ್ರು ಈ ಉಗ್ರರು. ಶಾಹೀನ್ ಮುಜಾಮಿಲ್ನಿಂದ ಬ್ರಿಜಾ ಕಾರು ಖರೀದಿ ಆಗಿತ್ತು. ನೋಡಿ, ಇಬ್ಬರು ಕಾರು ಖರೀದಿ ಮಾಡ್ತಿರುವಂಥ ಫೋಟೋ ಕೂಡ ಲಭ್ಯ ಆಗಿದೆ. ಕಾರ್ನಲ್ಲಿ ಸ್ಫೋಟಕ ಸಾಗಿಸುತ್ತಿದ್ದ ಶಾಹೀನ್ ಹಾಗೆ ಮುಜಾಮಿಲ್ ಅಲ್-ಫಲಾಹ ವಿವಿ ಆವರಣದಲ್ಲಿ ಪಾರ್ಕ್ ಮಾಡಲಾಗಿದ್ದ ಕಾರು ಇದು. ಸೆಪ್ಟೆಂಬರ್ 25ರಂದು ಬ್ರಿಜಾ ಕಾರನ್ನು ಖರೀದಿ ಮಾಡಿರ್ತಾರೆ ಈ ಉಗ್ರ ವೈದ್ಯರು. ನೋಡಿ, ಇದೇ ಫೋಟೋ. ಶಾಹೀನ್ ಇದ್ದಾಳೆ, ಮುಜಾಮಿಲ್ ಕೂಡ ಇದ್ದಾರೆ. ಬ್ರೀಜಾ ಕಾರ್ ಖರೀದಿ ಮಾಡಿದರು. ಅಂದರೆ ಅದರಲ್ಲಿ ಸ್ಫೋಟಕಗಳನ್ನು ಡೆಲ್ಲಿಗೆ ಸಾಗಿಸುವಂತಹ ಒಂದು ಸಂಚನ ಮಾಡಿದರು. ಈಗ ಆ ಫೋಟೋ ಕೂಡ ವೈರಲ್ ಆಗ್ತಾ ಇದೆ.